ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ನಾವು ಪಂಚತಂತ್ರ ಕಥೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಪಂಚತಂತ್ರ ಕಥೆಗಳನ್ನು ಶುರು ಮಾಡುವಾಗ ನಮಗೆ ಅನಿಸಿದ್ದು ಮೊದಲು ಅದರ ಇತಿಹಾಸವನ್ನು ತಿಳ್ಕೊಳ್ಳೋಣ ಅಂತ. ಅದಕ್ಕೋಸ್ಕರ ಈ ಎಪಿಸೋಡನ್ನು ಮಾಡ್ತಾ ಇದ್ದೀವಿ. ನಾವು ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ ಈ ಕಥೆಗಳು ಎಲ್ಲಿಂದ ಬಂತು, ಹೇಗೆ ಈ ಕಥೆಗಳು ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಯಾಕೆ ಇಷ್ಟೊಂದು ಫೇಮಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ. ಪಂಚತಂತ್ರ ಅಂದರೆ ಏನು ಅಂತ ನೋಡೋಣ. ಪಂಚತಂತ್ರ ಅನ್ನೋ ಪದದ ಅರ್ಥ 5 ತತ್ವಗಳು ಅಥವಾ 5 ಗ್ರಂಥಗಳು ಅಂತ. ಇದು ಕೇವಲ ಪ್ರಾಣಿ ಕಥೆಗಳ ಸಂಗ್ರಹ ಅಲ್ಲ. ಇದು 2000 ವರ್ಷಗಳ ಹಿಂದೆ ಪ್ರಾಚೀನ ಭಾರತದಲ್ಲಿ ಬರೆದಿರುವಂಥ ವಿಶ್ವದ ಅತ್ಯಂತ ಹಳೆಯ ಸಾಹಿತ್ಯ ಕೃತಿಗಳಲ್ಲಿ ಒಂದು. ಇತಿಹಾಸ ಏನು ಹೇಳುತ್ತೆ ಅಂದರೆ, ಸುಮಾರು ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಶಕ 300ರ ಸಮಯದಲ್ಲಿ ಪಂಡಿತ್ ವಿಷ್ಣು ಶರ್ಮಾ ಅನ್ನೋ ಒಬ್ಬ ಅದ್ಭುತ ಶಿಕ್ಷಕರು ಮತ್ತು ವಿದ್ವಾಂಸರು ಈ ಪಂಚತಂತ್ರವನ್ನು ರಚನೆ ಮಾಡಿದ್ದಾರೆ ಅಂತ. ಒಂದ್ಸರಿ ಒಬ್ಬ ಮಹಾನ್ ರಾಜ ಇದ್ದ. ಅವನನ್ನ ರಾಜ ಅಮರಶಕ್ತಿ ಅಂತ ಕರೀತಾ ಇದ್ರು. ಅವನಿಗೆ 3 ಗಂಡು ಮಕ್ಕಳಿದ್ರು. ಅವರು ತುಂಬ ದಯಾಳು ಆಗಿದ್ರು. ಆದರೆ ಅವರಿಗೆ ಓದೋಕೆ ಬರೆಯೋಕೆ ಚೂರು ಇಷ್ಟ ಇರಲಿಲ್ಲ. ಇದನ್ನು ನೋಡಿ ರಾಜನಿಗೆ ತುಂಬ ಯೋಚನೆ ಶುರು ಆಯಿತು. ನನ್ನ ಮಕ್ಕಳು ರಾಜ್ಯವನ್ನು ಆಳುವಷ್ಟು ಬುದ್ಧಿವಂತರು ಆಗೋದು ಹೇಗೆ ಅಂತ ಯೋಚನೆ ಮಾಡಿ ರಾಜ ತುಂಬ ಪ್ರಸಿದ್ಧಿಯಾಗಿದ್ದ ಶಿಕ್ಷಕ ವಿಷ್ಣು ಶರ್ಮಾ ಅವರನ್ನು ಅರಮನೆಗೆ ಕರೆಸ್ತಾನೆ. ಅವರಿಗೆ ಒಂದು ಸವಾಲನ್ನು ಹಾಕ್ತಾನೆ. ನನ್ನ ಮಕ್ಕಳನ್ನು 6 ತಿಂಗಳೊಳಗೆ ಬುದ್ಧಿವಂತರನ್ನಾಗಿ ಮಾಡಿ ಅವರು ನನ್ನ ರಾಜ್ಯವನ್ನು ಆಳುವಷ್ಟು ಸಾಮರ್ಥ್ಯರನ್ನಾಗಿ ಮಾಡಬೇಕು ಅಂತ. ಅದಕ್ಕೆ ವಿಷ್ಣು ಶರ್ಮಾ ಅವರು ತುಂಬ ಕಷ್ಟ ಇರೋ ಉಪನ್ಯಾಸಗಳು, ಶಕ್ತಿಶಾಲಿಯಾಗಿರೋ ಪಾಠಗಳ ಬದಲು ಕತೆಗಳನ್ನು ಉಪಯೋಗಿಸ್ತಾರೆ. ಅವರು ಸಿಂಹಗಳು, ನರಿಗಳು, ಮಂಗಗಳು ಮತ್ತು ಆಮೆಗಳಿಂದ ತುಂಬಿರುವ ಆಕರ್ಷಕ ಪ್ರಾಣಿಗಳ ನೀತಿ ಕಥೆಗಳನ್ನು ರಚನೆ ಮಾಡಿದರು. ಆ ಕಥೆಗಳಲ್ಲಿ ಪ್ರತಿಯೊಂದು ಪಾತ್ರಗಳು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು, ಸರಿಯಾದ ಆಯ್ಕೆಗಳನ್ನು ಮಾಡ್ತಾ ಇತ್ತು. ಈ ಕಥೆಗಳ ಮೂಲಕ ರಾಜಕುಮಾರರು ಸ್ನೇಹ, ನಾಯಕತ್ವ, ನಂಬಿಕೆ ದ್ರೋಹ ಮತ್ತು ತಂತ್ರಗಳ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡ್ತಾರೆ. ಅವರಿಗೆ ಗೊತ್ತಿಲ್ಲದೆ ಅವರ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ. ಈ ಅದ್ಭುತವಾಗಿರೋ ಕಥೆಗಳ ಸಂಗ್ರಹವನ್ನೇ ಪಂಚತಂತ್ರ ಅಂತ ಕರೀತಾರೆ. ಹಾಗಾದರೆ ಈ ಪಂಚತಂತ್ರದ ಒಳಗೆ ಏನೇನಿದೆ? ಪಂಚತಂತ್ರವನ್ನು 5 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಪ್ರತಿಯೊಂದು ಭಾಗನೂ ಒಂದೊಂದು ಜೀವನದ ಪಾಠಗಳನ್ನು ಕಲಿಸುತ್ತೆ. ಈ ಪಂಚತಂತ್ರದ ಭಾಗಗಳು ಯಾವುದು ಅಂದರೆ, ಮೊದಲನೆಯದು ಮತ್ತು 2ನೆಯದು ಮಿತ್ರ ಲಾಭ ಮತ್ತು ಮಿತ್ರರನ್ನ ಕಳ್ಕೊಳ್ಳೋದ್ರ ಬಗ್ಗೆ. ಹಾಗಂದರೆ ಸ್ನೇಹಿತರನ್ನು ಹೇಗೆ ಸಂಪಾದನೆ ಮಾಡಬೇಕು, ಹಾಗೆ ನಮ್ಮ ಯಾವ ಗುಣಗಳಿಂದ ನಾವು ನಮ್ಮ ಸ್ನೇಹಿತರನ್ನು ಕಳ್ಕೋತೀವಿ ಅನ್ನೋದ್ರ ಬಗ್ಗೆ. 3ನೆಯದು ಕಾಕೋಲುಕಿಯಂ ಅಂತ. ಹಾಗಂದರೆ ಯುದ್ಧ ಮತ್ತು ಶಾಂತಿ, ಶತ್ರುಗಳು, ಪ್ರತಿಸ್ಪರ್ಧಿಗಳು ಮತ್ತು ಸಂಘರ್ಷಣೆಗಳನ್ನು ನಿಭಾಯಿಸೋದು ಹೇಗೆ, ಅದಕ್ಕೆ ಬೇಕಾದ ಬುದ್ಧಿವಂತ ಮಾರ್ಗಗಳ ಬಗ್ಗೆ ಇರುತ್ತೆ. 4ನೆಯದು ಲಬ್ಧ ಪ್ರಾಣಾಶಂ ಅಂತ. ಹಾಗಂದರೆ ಲಾಭಗಳ ನಷ್ಟ, ದುರಹಂಕಾರ, ಸೋಮಾರಿತನ ಅಥವಾ ಅಜಾಗರೂಕತೆಯನ್ನು ನಾವು ಹೇಗೆ ಬೆಳೆಸ್ಕೋಬಾರ್ದು ಅನ್ನೋದ್ರ ಬಗ್ಗೆ. 5ನೆಯದು ಅಪರೀಕ್ಷಿತ ಕಾಕಂ ಅಂತ. ಹಾಗಂದರೆ ನಾವು ಏನಾದರೂ ಕೆಲಸ ಮಾಡೋ ಮುಂಚೆ ಯಾಕೆ ಯೋಚನೆ ಮಾಡಬೇಕು, ಏನಾದರೂ ತೀರ್ಮಾನ ತಗೊಳ್ಬೇಕಾದ್ರೆ ಹೇಗೆ ನಿರ್ಧಾರ ಮಾಡಬೇಕಾದ್ರೆ ದುಡುಕಬಾರ್ದು ಅನ್ನೋದ್ರ ಬಗ್ಗೆ. ಇದೆಲ್ಲದ್ರ ಬಗ್ಗೆ ಇರೋದೇನೆ ಪಂಚತಂತ್ರ. ಪಂಚತಂತ್ರದ ಒಂದು ಸುಂದರವಾಗಿರೋ ವಿಷಯ ಏನಂದರೆ, ಇದನ್ನು ಯಾರೂ ಪಾಠ ಮಾಡಲ್ಲ. ಬುದ್ಧಿವಂತ ಪ್ರಾಣಿಗಳು ಮನುಷ್ಯರ ಹಾಗೆ ಯೋಚನೆ ಮಾಡ್ತಾರೆ ಮತ್ತು ಮನುಷ್ಯರ ಹಾಗೆ ಮಾತಾಡ್ತಾರೆ ಈ ಕಥೆಗಳಲ್ಲಿ. ಈಗ ಈ ನಮ್ಮ ಪಂಚತಂತ್ರ ಕಥೆಗಳು ಬರೀ ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಹರಡಿಕೊಂಡಿದೆ. 100 ವರ್ಷಗಳ ಹಿಂದೆ ಈ ಕಥೆಗಳನ್ನು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ್ರು. ಅಲ್ಲಿಂದ ಅದು ಅರೇಬಿಯಾಕ್ಕೂ ಅನುವಾದ ಆಯಿತು. ಅದಾದ ನಂತರ ಅದು ಗ್ರೀಸ್, ಲ್ಯಾಟಿನ್ ಮತ್ತು ಬಹುತೇಕ ಎಲ್ಲ ಪ್ರಮುಖ ಯುರೋಪಿಯನ್ ಭಾಷೆಗಳಲ್ಲಿ ಅನುವಾದ ಆಯಿತು. ಈ ಕಥೆಗಳು 2000 ವರ್ಷಗಳ ಹಿಂದೆ ಬರೆದಿದ್ರು ಯಾಕೆ ಇಷ್ಟು ಫೇಮಸ್ ಆಗಿದೆ ಅಂದರೆ, ಇದು ನಿಜ ಜೀವನದ ಬಗ್ಗೆ, ಜನರೊಂದಿಗೆ ಹೇಗೆ ನಡ್ಕೋಬೇಕು, ಬುದ್ಧಿವಂತಿಕೆಯಿಂದ ಯೋಚನೆ ಮಾಡೋದು ಹೇಗೆ, ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋದು ಹೇಗೆ, ಬೇರೆಯವರಿಂದ ಮೋಸ ಹೋಗದೇ ಇರೋದನ್ನು ಹೇಗೆ ಕಲ್ತ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸುಂದರವಾಗಿ ತಿಳಿಸಿದ್ದಾರೆ.
ನೀವು ಚಿಕ್ಕ ಮಕ್ಕಳಾಗಿದ್ರು, ಸ್ಟೂಡೆಂಟ್ಸ್ ಆಗಿದ್ರು, ಪೇರೆಂಟ್ಸ್ ಆಗಿದ್ರು ಅಥವಾ ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ನಿಮಗೆ ಈ ಕಥೆಗಳು ತುಂಬ ಸಹಾಯ ಮಾಡುತ್ತೆ. ಹಾಗೆ ತುಂಬ ವಿಷಯಗಳನ್ನು ಕೂಡ ಕಲಿಸುತ್ತೆ. ಈಗ ನಿಮಗೆ ಪಂಚತಂತ್ರ ಅಂದರೆ ಏನು, ಹೇಗೆ ಶುರುವಾಯಿತು, ಅದರಲ್ಲಿ ಏನಿದೆ ಅನ್ನೋ ಹಿನ್ನೆಲೆ ಒಂದು ಗೊತ್ತಾಯಿತು. ಹಾಗಾದರೆ ನಮ್ಮ ಮುಂದಿನ ಎಪಿಸೋಡ್ಗಳಲ್ಲಿ ಈ ಪಂಚತಂತ್ರ ಕಥೆಗಳನ್ನು ಒಂದೊಂದಾಗಿ ಹೇಳ್ತೀವಿ. ನೀವು ಕೇಳಿ ಎಂಜಾಯ್ ಮಾಡಿ. ಪಂಚತಂತ್ರ ಬಗ್ಗೆ ತಿಳಿಸಿದ ವಿಷಯ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಪಂಚತಂತ್ರ ಕಥೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.